ಹಲೋ ಗುಡ್ ಮಾರ್ನಿಂಗ್. ಈಗ 5th ಸ್ಟ್ಯಾಂಡರ್ಡ್ ಸಾಫಲ್ಯ ಪರೀಕ್ಷೆ ಇಂಗ್ಲೀಷ್ ಕ್ವಶನ್ ಪೇಪರ್, ಅದಕ್ಕೆ ಆನ್ಸರ್ಸ್. ಲುಕ್ ಅಟ್ ದ ಪಿಕ್ಚರ್ಸ್ ಶೋನ್ ಟು ಯು, ಐಡೆಂಟಿಫೈ ದ ಪ್ರೊಫೆಷನ್ಸ್ ಆ್ಯಂಡ್ ನೇಮ್ ದೆಮ್. ಪ್ರೊಫೆಷನ್ ಪಿಕ್ಚರ್ಸ್ ಎಲ್ಲ ಮಕ್ಕಳಿಗೆ ತೋರಿಸಿ ಒಂದೊಂದೇ, ಒಬ್ಬೊಬ್ಬರಿಗೆ ಬೇರೆ ಬೇರೆ ಒಬ್ಬೊಬ್ರಿಗೆ ಒಂದೊಂದು ತೋರಿಸಿ. ಟೀಚರ್ ವಿಲ್ ಶೋ ಪಿಕ್ಚರ್ಸ್ ಆಫ್ ಪ್ರೊಫೆಷನ್ಸ್ ಆ್ಯಂಡ್ ಆಸ್ಕ್ ಪೀಪಲ್ಸ್ ಟು ತೋರಿಸಿ ಆನ್ಸರ್ ಕೇಳ್ತಾರೆ, ಆನ್ಸರ್ ಮಾಡೋಕ್ಕೆ ಹೇಳ್ತಾರೆ. ಪ್ರೊಫೆಷನ್ಸ್ ಯಾವುದು? ಪಿಕ್ಚರ್ಸ್ ಆಫ್ ಫಾರ್ಮರ್, ಕಾಬ್ಲರ್, ವಾಟರ್ಮ್ಯಾನ್, ಪೈಲಟ್ ಎಕ್ಸೆಟ್ರಾ, ಎಲ್ಲ ವೃತ್ತಿಗಳು. ನೆಕ್ಸ್ಟ್, ಫಾಲೋ ದಿಸ್ ಇನ್ಸ್ಟ್ರಕ್ಷನ್. ಫಾಲೋ ದ ಇನ್ಸ್ಟ್ರಕ್ಷನ್, TPR. ಇನ್ಸ್ಟ್ರಕ್ಷನ್, ಟೀಚರ್ ಗಿವ್ಸ್ ಕ್ಲಿಯರ್ ಆ್ಯಂಡ್ ಈಸಿ ಇನ್ಸ್ಟ್ರಕ್ಷನ್ ಟು ಪೀಪಲ್ಸ್. ಯಾವುದಾದ್ರು ಇನ್ಸ್ಟ್ರಕ್ಷನ್ಸ್ ಕೊಡ್ಬೋದು, ಸ್ವಂತವಾಗಿ ನೀವು ಕೊಡಿ ಮಾಡಿಸಿದ್ರೆ ಮಾಡಿಸ್ಬೋದು, ಹೆಚ್ಚಿಗೆ ಅಂತೆಲ್ಲ ಹೇಳಿದೆ ಅಲ್ವಾ. ಸೊ ಬ್ರಿಂಗ್ ದ ಬುಕ್, ಕಮ್ ಫಾರ್ವರ್ಡ್, ಏನಾದರೂ. ನೆಕ್ಸ್ಟ್, ಕ್ಲಾಸ್ ರೂಮಲ್ಲಿ ಯೂಸ್ ಮಾಡೋ ಅಂಥದ್ದು, ಯಾಕಂದ್ರೆ ಯೂಸ್ ಮಾಡಲೇಬೇಕು, ಮಾಡ್ತಾ ಇರ್ತೀರಲ್ಲ ಇಂಗ್ಲೀಷ್ ಯೂಸ್ ಮಾಡಿ ಏನಕ್ಕೆ ಬಂದಮೇಲೆ ಇಂಗ್ಲೀಷ್ ಮಾತಾಡಬೇಕು, ಸಣ್ಣ ಕಮೆಂಟ್ಸು ಜನರಲಾಗಿ ಮಾತಾಡಬೇಕು, ಚಿಕ್ಕದು ಅಂತೆಲ್ಲ ಹೇಳಿದೆ ಅಲ್ವಾ ಟ್ರೈನಿಂಗಲ್ಲಿ. ಸೊ ನೀವು ಯೂಸ್ ಮಾಡಿರೋವಂಥದ್ದು, ಯೂಸ್ ಮಾಡಿರ್ತೀರಲ್ಲ ಅದನ್ನು ಹಾಕಿ. 3, ಕೇಳಿ ಅದನ್ನು ಮಕ್ಕಳನ್ನ. ಎಸ್ ಆರ್ ನೋ. ಈಗ ಎಸ್ ಆರ್ ನೋ ಕ್ವಶನ್ಗೆ ಆನ್ಸರ್. ಶೋಯಿಂಗ್ ದ ಥಿಂಗ್ಸ್, ಯಾವುದು ವಸ್ತುಗಳನ್ನು ತೋರಿಸ್ತಾ ಸಿಂಪಲ್ ಸೆಂಟೆನ್ಸಸ್. ಎಸ್ ನೋ ಸಿಗೋಕ್ಕೆ ರೆಸ್ಪಾನ್ಸ್ ಬರೋಕ್ಕೆ ಸಿಂಪಲ್. ಎಕ್ಸಾಂಪಲ್, ಒಂದು ಬುಕ್ ತೋರಿಸ್ಕೊಂಡು ಇಟ್ ಈಸ್ ಎ ಬುಕ್ ಅಂದರೆ ಮಗು ಎಸ್ ಅಂತೆ, ತೋರಿಸ್ಕೊಂಡು ಇಟ್ ಈಸ್ ಎ ಪೆನ್ ಅಂದರೆ ನೋ ಅನ್ನುತ್ತೆ. ಹಾಗೆ ಹಿಂಗೆ ಬೇಕಾದ್ರೆ ನೀವು ಕ್ವಶನ್ಸ್ ಕೇಳಿ, ಒಂದು ವಸ್ತುಗಳನ್ನು ತೋರಿಸ್ಕೊಂಡು. ನೆಕ್ಸ್ಟ್, 4ನೇದು, ಐಡೆಂಟಿಫೈ ದ ಕಲರ್ ಆಫ್ ಶೋನ್ ಥಿಂಗ್ಸ್. ಕಲರ್, ಒಂದು ವಸ್ತುಗಳನ್ನು ತೋರಿಸ್ತಾ ಅದ್ರ ಕಲರನ್ನು ಕೇಳೋದು. ಪಿಕ್ಚರ್ಸ್ ಆಫ್ ಫ್ಲವರ್ ಪಿಕ್ಚರ್ಸ್ ಇರುತ್ತಲ್ಲ, ಆಲ್ಬಮ್ ಇದೆ ಅಲ್ವಾ, ಅದು ಇಲ್ಲಿ ಯಾವುದಾದ್ರು ಇಲ್ಲ ಮಕ್ಕಳ ಬಟ್ಟೆನೇ ತೋರಿಸ್ಕೊಂಡು ವಿಚ್ ಈಸ್ ದಿಸ್ ಕಲರ್, ವಿಚ್ ಈಸ್ ದ ಕಲರ್ ಆಫ್ ದಿಸ್ ಫ್ಲವರ್, ಇಲ್ಲ ವಿಚ್ ಈಸ್ ದ ಕಲರ್ ಆಫ್ ದಿಸ್ ಶರ್ಟ್ ಅದೆಲ್ಲ ಕೇಳ್ಬೋದು. ಶರ್ಟ್ಸ್ ಕಲರ್ ಹಾಕ್ಕೊಂಡು ಬಂದಿರ್ತಾರೆ ಮಕ್ಕಳು, ವೆಡ್ ಅಷ್ಟೇ. ಓಕೆ. ನೆಕ್ಸ್ಟ್, 6th, ರೆಕಗ್ನೈಸ್ ಆ್ಯಂಡ್ ಐಡೆಂಟಿಫೈ ದ ನಂಬರ್ಸ್ ಆಫ್ ದ ಗಿವನ್ ಶೋನ್ ನೌನ್ಸ್. ಈಗ ನಂಬರ್ ಇಷ್ಟಿವೆ ಅಂತ ಹೇಳಬೇಕು. ನೌನ್ಸ್ ಅಂದರೆ ನೇಮ್ಸ್ ಆಫ್ ಥಿಂಗ್ಸ್. ನೌನ್ಸ್ ಅಂದರೆ ಥಿಂಗ್ಸು ಆಗುತ್ತಲ್ವ. ಪ್ರೆಸೆಂಟ್ ಸಮ್ ಮೆಟೀರಿಯಲ್ಸ್, ಅದೇ ಆಬ್ಜೆಕ್ಟ್ಸು, ಮೆಟೀರಿಯಲ್ಸ್, ಥಿಂಗ್ಸ್ ಅಂತ. ಇನ್ ಆರ್ಡರ್ ಟು ಗೆಟ್ ಆನ್ಸರ್ಸ್ ಸಿಗೋಕ್ಕೆ ಸಿಂಗ್ಯುಲರ ಪ್ಲೂರಲ್ಲ ಅಂದರೆ ಅದು ಕೇಳಿಬಿಡಿ. ಒಂದೇ ಇದ್ದಾಗ ಒಂದೇ ಮಗು ಬುಕ್ ಅನ್ನುತ್ತೆ, ಒಂದಕ್ಕಿಂತ ಜಾಸ್ತಿ ಇದ್ದಾಗ ಬುಕ್ಸ್, ಅಷ್ಟು 2 ಬುಕ್ಸ್. ನಂಬರು ಹೇಳಬೇಕು, ಬುಕ್ಸ್ ಅಂತ ಅದನ್ನು ಹೇಳಬೇಕು. ಹಾಗೆ. ನೆಕ್ಸ್ಟ್, 6ನೇದು, ಸಾಲ್ವ್ ದ ರಿಡಲ್ನ ಸಾಲ್ವ್ ಮಾಡಬೇಕು. ಟೀಚರ್ ಆ ಸಿಂಪಲ್ ರಿಡಲ್ಸ್ ಕೇಳ್ತಾರೆ ಆ್ಯಂಡ್ ಗೆಟ್ ಆನ್ಸರ್ಸ್ ಫ್ರಮ್ ಚಿಲ್ಡ್ರನ್. ಎಕ್ಸಾಂಪಲ್, ಐ ಲಿವ್ ಇನ್ ಲೇಕ್ ಆ್ಯಂಡ್ ರಿವರ್ಸ್. ನಾನು ನದಿಗಳಲ್ಲಿ, ಪಾಂಡಗಳಲ್ಲಿ, ಕೆರೆಗಳಲ್ಲಿ ವಾಸ ಮಾಡ್ತೀನಿ. ಐ ಈಟ್ ಫಿಶ್ ಆ್ಯಂಡ್ ಬರ್ಡ್ಸ್. ನಾನು ಮೀನು ಮತ್ತು ಪಕ್ಷಿಗಳನ್ನು ತಿಂತೀನಿ. ಐ ಹ್ಯಾಡ್ 4 legs. ನನಗೆ 4 legs, ಚಿಕ್ಕ ಲೆಗ್, 4 ಕಾಲುಗಳಿದೆ. ಅಂಡ್ ಎ ಲಾಂಗ್ ಟೈಮ್, ಉದ್ದ ಬಾಲ ಇದೆ. ಐ ಹ್ಯಾವ್ ಲಾಟ್ಸ್ ಆಫ್ ಪ್ರೆಡಿಟಿಂಗ್. ತುಂಬ ಹಲ್ಲುಗಳು, ತುಂಬ ಚೆನ್ನಾಗಿರೋ ತುಂಬ ಸುಂದರವಾಗಿರ್ತಕ್ಕಂಥ ಹಲ್ಲುಗಳಿದೆ ಅಂತ. ಐ ಆಮ್ ಎ ಕ್ರೊಕೊಡೈಲ್ ಅಂತ ಹೇಳ್ಬೋದು ಅಲ್ವಾ. ಓಕೆ. 7, ರೀಡ್ ದ ಫಾಲೋಯಿಂಗ್ ವರ್ಡ್ಸ್ ಅಲೌಡ್. ಜೋರಾಗಿ ಓದಬೇಕು. ಕೆಲವು ಟೀಚರ್ ಆಸ್ಕ್ ಪೀಪಲ್ಸ್ ಟು ರೀಡ್ ದ ಗ್ರೂಪ್ ಆಫ್ ವರ್ಡ್ಸ್ನೆಲ್ಲ ಬರೆದ್ಬಿಟ್ಟು ಬೋರ್ಡ್ ಮೇಲೆ ಇಲ್ಲ ಕೊಟ್ಬಿಟ್ಟು ಅದ್ರ ಕೊಟ್ಬಿಟ್ಟು ಫ್ಲ್ಯಾಶ್ ಕಾರ್ಡ್ಸ್ ಕೊಟ್ಬಿಟ್ಟು ಓದೋಕ್ಕೆ. ಟು ಟೆಲ್ ದ ಯೂಸ್ ಆಫ್ ಫಾಲೋಯಿಂಗ್ ಹೌಸ್ ಹೋಲ್ಡ್ ಆರ್ಟಿಕಲ್ಸ್. ಚಿಲ್ಡ್ರನ್ ವಿಲ್ ಯೂಸ್ ಟು ಎಕ್ಸ್ಪ್ರೆಸ್ ದ ಯೂಸ್ ಆಫ್ ಸರ್ಟನ್ ಹೌಸ್ ಹೋಲ್ಡ್. ಮನೇಲಿ ಉಪಯೋಗಿಸ್ತಂಥ ಕೆಲವು ವಸ್ತುಗಳನ್ನು ತೊಗೊಂಡು ಬಂದಿರಬೇಕು, ತೋರಿಸ್ಬೇಕು, ಅದನ್ನು ಹೇಳಬೇಕು. ಅದೇನು ಅಂತ ಹೇಳ್ಬಿಟ್ಟು ಅದರ ಯೂಸ್, ಅದರ ಉಪಯೋಗ ಏನು ಅಂತಲೂ ಮಕ್ಕಳು ಹೇಳಬೇಕು. ಫಾರ್ ಎಕ್ಸಾಂಪಲ್, ನೈಫ್, ಚಾಕು ತೊಗೊಂಡು ಬಂದು ಇಟ್ ಈಸ್ ತೋರಿಸ್ಬಿಟ್ಟು ದಿಸ್ ಈಸ್ ನೈಫ್, ಇಟ್ ಈಸ್ ಯೂಸ್ ಟು ಕಟ್ ಫ್ರೂಟ್ಸ್. ಹಾಗೆ. 9ನೇದು, ಐಡೆಂಟಿಫೈ ದ ಪಿಕ್ಚರ್ಸ್ ತೋರಿಸೋದನ್ನು ಐಡೆಂಟಿಫೈ. ಪಿಕ್ಚರ್ಸ್ ಆಫ್ ಸ್ಪೋರ್ಟ್ಸ್ದು, ಗೇಮ್ಸ್ದು, ಪ್ಲೇಯರ್ಸು, ಅಲ್ಲಿರೋ ಪ್ಲೇಯರ್ಸು, ಆ ಪ್ಲೇಯರ್ಸ್ ಯೂಸ್ ಮಾಡೋ ಎಕ್ವಿಪ್ಮೆಂಟ್ಸ್ ಏನೇನು, ಬ್ಯಾಟ್, ಬಾಲ್, ನೆಟ್ ಎಲ್ಲ ಅದನ್ನೆಲ್ಲ ಹೇಳ್ಬೋದು. ವಿಕೆಟ್. ನೆಕ್ಸ್ಟ್, 10, ರೀಕಾಲ್ ಆ್ಯಂಡ್ ಟೆಲ್ ಎನಿ 3 ಇಂಗ್ಲೀಷ್ ವರ್ಡ್ಸ್. ಯಾವುದಾದ್ರೂ 3 ಇಂಗ್ಲೀಷ್ ವರ್ಡ್ಸ್ನ ಯೋಚನೆ ಮಾಡಿ ಮೆಮೊರಿಗೆ ತಗೊಂಡು ಅದ್ರ 3 ವರ್ಡ್ಸ್ನ ಹೇಳಬೇಕು. ಇಷ್ಟು ಓರಲ್ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ 5th ಸ್ಟ್ಯಾಂಡರ್ಡ್ ಓರಲ್ ಟೆಸ್ಟ್ ಪೇಪರ್ ವಿತ್ ಆನ್ಸರ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.